Hey guys, welcome to my channel Lotus Spirituality. Hare Krishna. All my beautiful souls, kings and queens, I hope you all are doing good. My YouTube family, welcome to my channel once again. ಗೈಸ್ ಇವತ್ತಿನ ರೀಡಿಂಗ್ ಏನು ಅಂತ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ದೇರ್ ಕರೆಂಟ್ ಫೀಲಿಂಗ್ಸ್ ಫಾರ್ ಯು. ನಿಮ್ಮ ಪಾರ್ಟ್ನರ್ನ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ ಅಂತ. ಇದು ಒಂದು ಕಲೆಕ್ಟಿವ್ ರೀಡಿಂಗ್. ಓಕೆ ಗೈಸ್, ನೋಡೋಣ ರೀಡಿಂಗ್ ಏನು ಬರುತ್ತೆ. ಓಕೆ, ಯುವರ್ ಪಾರ್ಟ್ನರ್ಸ್ ಕರೆಂಟ್ ಫೀಲಿಂಗ್ಸ್ ಫಾರ್ ಯು. ನೀವು ಬೇಕಿದ್ದರೆ ಕನೆಕ್ಟ್ ಮಾಡ್ಕೋಬೋದು ಟ್ಯಾರೋ ಎನರ್ಜೀಸ್ಗೆ. 5 ಸೆಕೆಂಡ್ಸ್ ಕಣ್ಣು ಮುಚ್ಕೊಂಡು ಈ ಟ್ಯಾರೋಸ್ ಅಲ್ಲಿ ಬರುವ ಆನ್ಸರ್ಸ್ ಸ್ವತಃ ಭಗವಂತನೇ ಕೊಡ್ತಾ ಇರೋದು, ಭಗವಂತ ನೀನೇ ಕೊಡ್ತಾ ಇರೋದು ಪರಮಾತ್ಮ ಅಂತ ಹೇಳಿ ಈ ಟ್ಯಾರೋಸ್ನ ಎನರ್ಜೀಸ್ಗೆ ನೀವು ಮ್ಯಾಚ್ ಮಾಡ್ಕೊಳ್ಳಿ. ಓಕೆ ಗೈಸ್, ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡಿ. ನಾನು ಇಲ್ಲಿ ಮೆಡಿಟೇಷನ್ ಮಾಡಿ ಕೂತಿದ್ದೀನಿ ರೀಡಿಂಗ್ ಮಾಡಲಿಕ್ಕೆ. ಆದಷ್ಟು ಜಾಸ್ತಿ ನಿಮಗೆ ರೆಸಿನೇಟ್ ಆಗಲಿ, ಕನೆಕ್ಟ್ ಆಗಲಿ ಅಂತ. ಓಕೆ, ನಿಮ್ಮ ಪಾರ್ಟ್ನರ್ಸ್ನ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ? ನಿಮ್ಮ ಪಾರ್ಟ್ನರ್ನ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ? ಬಾಟಮ್ ಆಫ್ ದ ಡೆಕ್. Top of the deck, bottom of the deck. 9 of Pentacles, Knight of Swords, King of Cups, 8 of Cups, 7 of Swords, Queen of Swords. ಇಲ್ಲಿ ಕೆಳಗಡೆ ಹರ್ಮಿಟ್ ಇದೆ. ಗೈಸ್, ನಾವು ಕೇಳಿರೋ ಕ್ವೆಶ್ಚನ್, ನಿಮ್ಮ ಪಾರ್ಟ್ನರ್ನ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ ಅಂತ. ಓಕೆ ಅಲ್ವಾ? ಅದಕ್ಕಿಂತ ಮುಂಚೆ ಫಸ್ಟ್ ನಾನು ಸಿಚುವೇಶನ್ ಹೇಳ್ತೀನಿ. ನೀವು ಯಾವ ಒಂದು ಕರೆಂಟ್ ಸಿಚುವೇಶನಲ್ಲಿದ್ದೀರಾ ಅಂತ. ನೀವು ಸಿಂಗಲ್ ಇದ್ದೀರಾ? ವ್ಯೂವರ್ಸ್ ಯಾರಿದ್ದೀರಾ ಸಿಂಗಲ್ ಇದ್ದೀರಾ? ಓಕೆ, ನೀವು ಪಾಸ್ಟಲ್ಲಿ ತುಂಬ ಎಫರ್ಟ್ಸ್ ಹಾಕಿದ್ದೀರಾ ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ. ನೀವು ಪಾಸ್ಟಲ್ಲಿ ತುಂಬ ಎಫರ್ಟ್ಸ್ ಹಾಕಿದ್ದೀರಾ. ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಈ ಪರ್ಸನ್ಗೆ ಹೆಲ್ಪ್ ಕೂಡ ಮಾಡಿದ್ದೀರಾ. ಯಾಕಂದರೆ ನಿಮ್ಮ ಹತ್ರ ಆ ರಿಸೋರ್ಸಸ್ ಇತ್ತು. ದುಡ್ಡಾಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಕೇರ್, ಕಂಪ್ಯಾಷನ್, ಲವ್ ಎಲ್ಲ ಇತ್ತು ನಿಮ್ಮ ಹತ್ರ ಕೊಡಲಿಕ್ಕೆ. ನೀವು ಶೇರ್ ಮಾಡ್ತಿದ್ರಿ, ಎಫರ್ಟ್ಸು ಹಾಕ್ತಿದ್ರಿ. ಫ್ರೀ ವಿಲ್ ಥರ ಇಂಡಿಪೆಂಡೆಂಟ್ ಆಗಿದ್ರಿ. ಇವಾಗಲೂ ಇಂಡಿಪೆಂಡೆಂಟ್ ಆಗಿದ್ದೀರಾ. ಓಕೆ, ತುಂಬ ಜಾಸ್ತಿ ಟೆಕ್ಸ್ಟ್ ಮೆಸೇಜಸ್ ಎಲ್ಲ ಮಾಡ್ತಾಯಿದ್ರಿ, ಮೀಟ್ ಆಗಲಿಕ್ಕೂ ಟ್ರೈ ಮಾಡ್ತಾಯಿದ್ರಿ. ಈಗ ನೀವು ಇಬ್ಬರಲ್ಲಿ ಒಬ್ಬರು ಯಾರೋ ಚೀಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ಡಿಸೀಟ್ಫುಲ್ ಕಾರ್ಡ್ ಇದೆ ಇಲ್ಲಿ. ಓಕೆ, ಡಿಸೆಪ್ಷನ್ ಆಗಿದೆ, ಜಗಳ ಆಗಿದೆ, ಮಾತಲ್ಲಿ ಜಗಳ ಆಗಿದೆ, ಮತ್ತು ಆರ್ಗ್ಯುಮೆಂಟ್ಸ್ ಅಷ್ಟೇ ಅಲ್ಲದೆ ಒಬ್ಬರು ಮನಸ್ಸಿಗೆ ನೋವು ಆಗೋ ರೀತಿ ಚುಚ್ಚಿ ಪರ್ಸ್ನಲ್ ವಿಷಯ, ಅವ್ರದ್ದು ಯಾವುದು ವೀಕ್ ಪಾಯಿಂಟ್ ಇರುತ್ತೋ, ನಿಮ್ಮದಾಗಿರ್ಬೋದು ಅವ್ರದ್ದಾಗಿರ್ಬೋದು, ವೀಕ್ ಪಾಯಿಂಟ್ಗೆ ಚುಚ್ಚಿ ಮಾತಾಡಿ ಜಗಳ ಆಗಿದೆ. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ ಇಬ್ಬರು, ಕಮ್ಯುನಿಕೇಷನ್ ಇದೆ. ಆದರೆ ನೀವು ಈಗ ಹರ್ಮಿಟ್ ಮೋಡಿಗೆ ಹೋಗಿದ್ದೀರಾ. ಯಾರಿಗೂ ಜಾಸ್ತಿ ಯಾರ ಜೊತೆನೂ ಮಿಂಗಲ್ ಆಗಲಿಕ್ಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಯಾಕಂದರೆ ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ಲೈಫಲ್ಲಿ ತುಂಬ ಬರ್ಡನ್ ಬಂದುಬಿಟ್ಟಿದೆ. ನಿಮ್ಮ ಲೈಫಲ್ಲಿ ಪಾತ್ ತುಂಬ ಡಿಫಿಕಲ್ಟ್ ಆಗ್ತಾ ಇದೆ ನಿಮಗೆ ಮೂವ್ ಆನ್ ಆಗಲಿಕ್ಕೆ. ಸೊ ನಿಮಗೆ ಒಂಥರ ವೈರಾಗ್ಯ ಥರ ಫೀಲ್ ಆಗ್ತಾ ಇದೆ ಈಗ. ಇವೆಂದೋ ನಿಮ್ಮ ಹತ್ರ ಎಲ್ಲ ಇದ್ರೂ ಯಾವುದ್ರಲ್ಲೂ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಆಗ್ತಾ ಇಲ್ಲ. ಆದರೆ ನೀವು ಯಾರ ತಂಟೆಗೂ ಹೋಗ್ತಾ ಇಲ್ಲ. ನಿಮ್ಮ ತಂಟೆಗೆ ಯಾರಾದರೂ ಬಂದರೆ ಮಾತ್ರ ಅವ್ರನ್ನ ಬಿಡಲ್ಲ. ನೀವು ಚೆನ್ನಾಗಿದ್ದರೆ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ. ಅವ್ರು ಏನಾದ್ರು ಪ್ರಾಬ್ಲಮ್ ಇದ್ರೂ ನಿಮ್ಮ ಕೈಲಾದ ಸೊಲ್ಯೂಷನ್ ಕೊಡ್ತೀರಾ. ನಿಮ್ಮ ನಾಲೆಡ್ಜ್ ತಕ್ಕಂತೆ ಆನ್ಸರ್ ಮಾಡ್ತೀರಾ. ಆದರೆ ನೀವು ಹೆಲ್ಪು ಮಾಡ್ತೀರಾ. ಆದರೆ ನಿಮಗೆ ಯಾರಾದರೂ ತೊಂದರೆ ಕೊಡೋಕ್ಕೆ ಬಂದರೆ ನೀವು ಬಿಡಲ್ಲ, ನೀವು ಸಹಿಸಲ್ಲ. ಆಫ್ಕೋರ್ಸ್ ಅದೇ ರೀತಿ ಇರಬೇಕು. ಇದು ನಿಮ್ಮ ಕರೆಂಟ್ ಎನರ್ಜಿ. ಈ ಡಿಸೆಪ್ಷನ್ ಏನಿದೆ, ಚೀಟಿಂಗ್ ಏನಿದೆ, ಒಬ್ರನ್ನ ಬಿಟ್ಟು ಒಬ್ಬರು ಹೋಗಿರೋದೇನಿದೆ, ಇದು ನಿಮ್ಮ ಕರೆಂಟ್ ಎನರ್ಜಿ. ಜಗಳ ಎಲ್ಲ ಆಗಿದೆ. ಬಟ್ ನಿಮ್ಮ ಪರ್ಸನ್
ನಿಮ್ಮ ಮೇಲೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಬ್ಯೂಟಿಫುಲ್ ಆಗಿದ್ದೀರಾ, ನೀವು ಒಂದು ಲಾಯಲ್ ಹುಡುಗಿ, ಒಂದು ಬ್ಯೂಟಿಫುಲ್ ಹುಡುಗಿ. ನಿಮ್ಮ ಹತ್ರ ಎಲ್ಲ ಇದೆ, ಅವನ ಹತ್ರ ಏನಿಲ್ವೋ ಅದೆಲ್ಲ ನಿಮ್ಮ ಹತ್ರ ಇದೆ. ಹೋಪ್, ಲವ್, ಹ್ಯಾಪಿನೆಸ್, ಸ್ಪಿರಿಚುವಲ್ ಇದ್ದೀರಾ, ದೇವ್ರ ಜೊತೆ ಕನೆಕ್ಟ್ ಮಾಡ್ತೀರಾ. ದ್ಯಾಟ್ಸ್ ವೈ ಯು ಆರ್ ವಾಚಿಂಗ್ ಟ್ಯಾರೋ. ಫ್ರೀಡಮ್ ಇದೆ, ವಿಲ್ ಪವರ್ ಇದೆ, ದುಡ್ಡಿದೆ, ಪವರ್ ಇದೆ, ಮತ್ತು ಗ್ರೌಂಡೆಡ್ಡು ಇದ್ದೀರಾ. ಹಾಗಂತ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಜಂಬ ಈಗೋ ಇದೆ, ಬಟ್ ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಯೂಸ್ ಮಾಡ್ತೀರಾ. ಅವ್ರು ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರ. ಕ್ರಿಯೇಟಿವಿಟಿ ಇದೆ, ಗುಡ್ ಫರ್ಟಿಲಿಟಿ ಇದೆ, ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ತೀರಾ, ಸೆಲ್ಫ್ ಲವ್. ಅದು ನೀವು ಹೀಗೆಲ್ಲ ಇದ್ದೀರಾ ಅಂತ ನಿಮ್ಮ ಪರ್ಸನ್ ಅಂದ್ಕೊಳ್ತಾ ಇರೋದು. ಓಕೆ, ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಚೀಟಿಂಗ್ ಆಗಿದೆ ಪಾಸ್ಟಲ್ಲಿ, ಬಿಟ್ಟು ಹೋಗಿರೋದು ನಿಜಾನೇ. ಆದರೆ ಎಲ್ಲೋ ಒಂದು ಕಡೆ ನೆನಪಾಗ್ತಾ ಇದ್ದೀರಾ ನೀವು ಅವರಿಗೆ, ಪದೇ ಪದೇ ನೆನಪಾಗ್ತಾ ಇದ್ದೀರಾ. ಹೋಗ್ತಾ ಇದ್ದಾರೆ ಮುಂದೆ, ಮೂವ್ ಆನ್ ಆಗಬೇಕು ಅಂತ, ಆದ್ರೂ ಯಾಕೋ ಒಂದು ಕಾಲು ಹಿಂದೆ ಬರ್ತಾ ಇದೆ ಅವ್ರದ್ದು. ನಿಮಗೆ ಟೆಕ್ಸ್ಟ್ ಮಾಡಬೇಕು, ಕಾಲ್ ಮಾಡಬೇಕು, ಬೇಗ ಆದಷ್ಟು ಬೇಗ ಕನೆಕ್ಟ್ ಮಾಡ್ಕೋಬೇಕು ನಿಮ್ಮ ಜೊತೆಗೆ. ಮತ್ತೆ ಮುಂಚೆ ಇದ್ದ ಹಾಗೇ ಪ್ರೀತಿನ ಇವಳಿಗೆ ತೋರಿಸಿದ್ರೆ ನನಗೆ ಮತ್ತೆ ಅಷ್ಟು ಎಫರ್ಟ್ಸ್ ಹಾಕ್ತಾಳೆ ಇವಳು. ನಾವು ಮುಂಚೆ ಇದ್ದ ಹಾಗೇ ಮಾತುಕತೆ, ನಮ್ಮ ಕಮ್ಯುನಿಕೇಷನ್ದೇ ಕಾರ್ಡ್ ಬಂದಿದೆ. ಹಾಗೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋದರೆ ನಾನು ಲವ್ನ ಎಕ್ಸ್ಪ್ರೆಸ್ ಮಾಡ್ತೀನಿ. ನಾನು ಲವ್ ಎಕ್ಸ್ಪ್ರೆಸ್ ಮಾಡಿದರೆ ನಾವು ಮುಂಚೆ ಥರ ಇರ್ಬೋದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಬೇಕಾಗಿದೆ ನಿಮ್ಮಿಂದ, ಮೇ ಬಿ ಬೇಕಾಗಿದೆ ಅಂದರೆ ನಿಮ್ಮ ಪ್ರೀತಿ ಬೇಕಾಗಿದೆ ಅವರಿಗೆ. ಅವ್ರ ಕಪ್ ಆಫ್ ಲವ್ನ ನಿಮಗೆ ಆಫರ್ ಮಾಡ್ತಾ ಇದ್ದಾರೆ. ಅವರಿಗೂ ನಾಲೆಡ್ಜ್ ಇದೆ, ಅವರು ಪವರಲ್ಲಿದ್ದಾರೆ, ಅವ್ರ ಹತ್ರನೂ ಎಲ್ಲ ಇದೆ, ಅವ್ರ ಹತ್ರ ಇಲ್ಲ ಅಂತ ಅಲ್ಲ. ಬಟ್ ಅವರು ಏನಂದರೆ ಇಮೋಷ್ನಲಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡಿ, 2 ಆಫ್ ಸೋರ್ಸ್ ಮತ್ತೆ ಬರ್ತಾ ಇದೆ. ಡೆಫಿನೆಟ್ಲಿ ನೀವು ಮತ್ತು ಇನ್ನೊಂದು ಪರ್ಸನಲ್ಲಿ ಅವರು ಇನ್ನೊಂದು ಪರ್ಸನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮನ್ನು ಬಿಟ್ಟು ಹೋಗಿದ್ರು. ಬಟ್ ಅವ್ರಿಗೀಗ ನಿಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಾ ಇದೆ. ನಿಮ್ಮ ಮೇಲೆ ಅವರಿಗೆ ಇಮೋಷ್ನಲ್ ಫೀಲಿಂಗ್ಸ್ ಇದೆ, ಅಟ್ರಾಕ್ಷನ್ ಇದೆ, ಲವ್ ಇದೆ, ಕಂಪ್ಯಾಷನ್ ಇದೆ. ಆದರೆ ಸ್ವಲ್ಪ ಈಗೋ ಇದೆ ನಿಮ್ಮ ಪರ್ಸನ್ಗೆ, ಮತ್ತು ಪ್ರಪೋಸ್ ಮಾಡಬೇಕು ನಾನು ಅಂತ ಅಂದ್ಕೊಳ್ತಾ ಇದ್ದಾರೆ ಅವ್ರು. ಮತ್ತೆ ನಿಮಗೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಂತ ಏನು ಕಾಣ್ತಾ ಇಲ್ಲ, ಕಾಂಟ್ಯಾಕ್ಟ್ ಮಾಡ್ತೀರಾ ಆವಾಗವಾಗ, ಮಧ್ಯೆ ಮಧ್ಯೆ ಫ್ಲರ್ಟು ಮಾಡ್ತಾ ಇದ್ದಾರೆ ಅವ್ರು ನಿಮ್ಮ ಜೊತೆಗೆ. ಪೇಜ್ ಆಫ್ ವಾಂಡ್ಸ್, ನಿಮ್ಮ ಪರ್ಸನ್ಗೆ ಒಂದು ಹುಡುಗಿ ಒಂದು ಹುಡುಗ ಸಾಲಲ್ಲ. ನಿಮ್ಮ ಪರ್ಸನ್ಗೆ ಹೀಲ್ ಆಗಬೇಕು ಅವರು. ಕಿಂಗ್ ಆಫ್ ಪೆಂಟಿಕಲ್ಸ್, ಇವ್ರ ಹತ್ರನೂ ತುಂಬ ದುಡ್ಡಿದೆ ಗೈಸ್, ಇವರಿಗೂ ನಾಲೆಡ್ಜ್ ಇದೆ, ಮ್ಯಾನಿಪುಲೇಟಿವ್ ಪವರು ಇದೆ ಇವ್ರ ಹತ್ರ, ಚೆನ್ನಾಗಿ ಮ್ಯಾನಿಪುಲೇಟಿವ್ ಮಾಡ್ತಾರೆ. ಒಂದು ಪರ್ಸನ್ ಸಾಲಲ್ಲ ಈ ವ್ಯಕ್ತಿಗೆ, ನೀವು ಮತ್ತು ಇನ್ನೊಬ್ಬರು ಮತ್ತು ಮತ್ತೊಬ್ಬರು ಅಂತ ನೋಡ್ತಾನೆ ಇರ್ತಾರೆ. ನಿಮಗೂ ಮೆಸೇಜ್ ಮಾಡ್ತಾರೆ, ಇನ್ನೊಂದು ಪರ್ಸನಿಗೂ ಮೆಸೇಜ್ ಮಾಡ್ತಾರೆ, ಮತ್ತೊಂದು ಪರ್ಸನ್ಗೂ ಮೆಸೇಜ್ ಮಾಡ್ತಾರೆ. ಆ ರೀತಿ ಇದೆ ಇವ್ರ ಎನರ್ಜಿ. ಬಟ್ ನಿಮಗೋಸ್ಕರ ಫೀಲಿಂಗ್ಸ್ ಇರೋದಂತೂ ನಿಜ. ಬಟ್ ತುಂಬ ಲಾಯಲ್ ಆಗಿದ್ದಾರಾ? ಐ ಡೋಂಟ್ ನೋ. ಇನ್ ದಿಸ್ ರೀಡಿಂಗ್ ಇಲ್ಲ ಅಂತಲೇ ಕಾಣಿಸ್ತಾ ಇದೆ ನನಗೆ. ಯಾಕಂದರೆ ಪೇಜ್ ಆಫ್ ವಾಂಡ್ಸ್ ಇದೆ ಇಲ್ಲಿ. ತುಂಬ ಪ್ಯಾಷನಿಂದ ನಿಮಗೆ ಪ್ರೀತಿ ಮಾಡ್ತಾ ಇದ್ದಾರೆ ಅವರು. ಗ್ರೋತ್ ಕಾಣಬೇಕು ಈ ರಿಲೇಷನ್ಶಿಪ್ಪಲ್ಲಿ. ಯಾಕೆ ನಾವು ಇಬ್ಬರು ಮತ್ತೆ ವಾಪಸ್ ಬರಬಾರ್ದು, ಯಾಕೆ ನಾವಿಬ್ಬರು ಮತ್ತೆ ರಿಲೇಷನ್ಶಿಪ್ಪಲ್ಲಿ ಇದ್ದು ಒಂದು ನ್ಯೂ ಬಿಗಿನಿಂಗ್ ಯಾಕೆ ಮಾಡಬಾರ್ದು ಅಂತ ಎಂಜಾಯ್ಮೆಂಟ್ ಆದರೂ ಮಾಡ್ಬೋದಲ್ವಾ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ ಅವರು. ಎಲ್ಲ ಕಡೆ ಒಂದೊಂದು ಕಾರ್ಡ್ ಹಾಕ್ತಾ ಇದ್ದಾರೆ, ನಿಮಗೂ ಒಂದು ಕಾರ್ಡ್ ಹಾಕ್ತಾ ಇದ್ದಾರೆ. ಅದನ್ನು ಆ್ಯಕ್ಸೆಪ್ಟ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಬಟ್ ಇದು ಅವ್ರ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ. ಈ ವ್ಯಕ್ತಿಯೇನು ಕಡಿಮೆ ಏನಿಲ್ಲ ಗೈಸ್, ಇವರು ತುಂಬ ನಾಲೆಡ್ಜಬಲ್ ಇದ್ದಾರೆ. ಈ ಪರ್ಸನ್ ಕೂಡ ತುಂಬ ಚೆನ್ನಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಕೆಲಸ ಮಾಡಿಸ್ಕೊಳ್ಳೋ ಪವರ್ ಇದೆ ಇವರಿಗೂ. ಬಟ್ ನೀವೊಂದು ಹೀಲರ್ ಥರ ಅನಿಸ್ತೀರಾ ಇವರಿಗೆ. ನಿಮಗೆ ತುಂಬ ನಾಲೆಡ್ಜ್ ಇದೆ, ನೀವು ಯಾವ ವ್ಯಕ್ತಿ ಜೊತೆಗೆ ಹೇಗೆ ಮಾತಾಡಬೇಕೋ, ಯಾರನ್ನ ಹೇಗೆ ಟ್ರೀಟ್ ಮಾಡಬೇಕೋ ಹಾಗೆ ನೀವು ಟ್ರೀಟ್ ಮಾಡ್ತೀರಾ ಅವರಿಗೆ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ ಮತ್ತೆ 2 ಆಫ್ ಸೋರ್ಸ್ ಎನರ್ಜಿ ಬರ್ತಾ ಇದೆ. ಡೆಫಿನೆಟ್ಲಿ ಚೀಟಿಂಗ್ ಅವ್ರು ಮಾಡಿದ್ದಾರೆ, ನಿಮಗೆ ಚೀಟ್ ಆಗಿದೆ ನಿಮಗೆ. ಇಬ್ಬರ ಮೇಲೂ ಫೀಲಿಂಗ್ಸ್ ಇದೆ ಅವರಿಗೆ.
ಅವರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ಗೈಸ್. ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು? ನೋಡ್ತಾ ಇದ್ದಾರೆ ಅವರು, ನಿಮಗೂ ನೋಡ್ತಾ ಇದ್ದಾರೆ, ನಿಮ್ಮ ಜೊತೆನೂ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಪರ್ಸನ್ ಜೊತೆಗೂ ಮಾತಾಡ್ತಿದ್ದಾರೆ. ಯಾರಿಗೆ ಸೆಲೆಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅವರಿಗೆ. ಅವ್ರಿಗೆ ಗೊತ್ತು ನೀವೊಂದು ಗುಡ್ ಆಪ್ಷನ್ ಅಂತ ಅವ್ರಿಗೆ ಗೊತ್ತು. ಯಾರಿಗೆ ನಾನು ಪ್ರಪೋಸ್ ಮಾಡಲಿ, ಯಾರ ಜೊತೆಗಿದ್ರೆ ನನಗೆ ಬೆನಿಫಿಟ್ಟು, ಎರಡೂ ಆಪ್ಷನ್ಸು ಚೆನ್ನಾಗಿ ಕಾಣ್ತಾ ಇದೆ ಅವರಿಗೆ. ವೀಲ್ ಆಫ್ ಫಾರ್ಚೂನ್ ಈ ಟೈಮ್ ಚೇಂಜ್ ಆಗುತ್ತೆ. ಇವ್ರು ಮೇ ಬಿ ನಿಮಗೆ ಸೆಲೆಕ್ಟ್ ಮಾಡೋದು ಕಾಣ್ತಾ ಇದೆ, ಬಟ್ ನೀವು ಅದನ್ನು ಆಕ್ಸೆಪ್ಟ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ನೋಡಿ, ದಿ ಸನ್ ಬಂತು, ದ ವೀಲ್ ಆಫ್ ಫಾರ್ಚೂನ್. ದ ವೀಲ್ ಆಫ್ ಫಾರ್ಚೂನ್ ಅಂದರೆ ಇದೆಲ್ಲ ಸಿಚುವೇಷನಲ್ಲಿ ಇದೆಯಲ್ಲ, ಇಲ್ಲಿ ನೀವು ಕಾಂಟ್ಯಾಕ್ಟ್ ಆಗಿರ್ಬೋದು ಅಥವಾ ಕಡಿಮೆ ಕಾಂಟ್ಯಾಕ್ಟ್ ಇರ್ಬೋದು, ಯಾವಾಗೋ ಒಂದು ಸಲ 2 days ಒನ್ಸು ಅಥವಾ ಒನ್ ಡೇಲಿ 1 ಮೆಸೇಜು, ಈ ಥರ ಸಿಚುವೇಷನಲ್ಲಿ ಇದ್ರೂ ಇದೆಲ್ಲ ಸಿಚುವೇಶನ್ ಚೇಂಜ್ ಆಗುತ್ತೆ. ಈ ಪರ್ಸನ್ನು ಬೇರೆ ಬೇರೆ ಜನಕ್ಕೆ ನೋಡ್ತಾ ಇದ್ರೂ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಒಂದು ನ್ಯೂ ಬಿಗ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇದು ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ, ಇದರಲ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ಸನ್ ಕಾರ್ಡ್ ಬಂತಂದರೆ ದೇರ್ ಈಸ್ ಅ ವಿಕ್ಟ್ರಿ. ನೋಡಿ, ಫ್ರೀ ಚೈಲ್ಡ್ ಹೇಗೆ ಮಸ್ತಿಯಲ್ಲಿದ್ದಾನೆ, ಅವ್ನಿಗೆ ಯಾವ ಟೆನ್ಷನು ಇಲ್ಲ, ಎಲ್ಲ ಕೆಲಸ ತಾನೇ ಎಲ್ಲ ಕೆಲಸ ಆಗ್ತಾಯಿದೆ, ಏನು ಎಫರ್ಟ್ಸ್ ಇಲ್ಲ. ಹಾಗೆ ನೀವು ಏನು ಎಫರ್ಟ್ಸು ಮಾಡಬೇಡಿ, 0%, 0.001% ನಿಮ್ಮ ಎಫರ್ಟ್ಸ್ ಇದ್ರೂ ಡಿವೈನೇ ಎಲ್ಲ ನಿಮ್ಮ ಕೆಲಸ ಮಾಡ್ತಾಯಿದೆ. ಯಾಕಂದರೆ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಇದೆ ಇಲ್ಲಿ. ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಅಥವಾ ನೀವು ಆಲ್ರೆಡಿ ಕಾಂಟ್ಯಾಕ್ಟಲ್ಲಿ ಇದ್ದರೆ ನಿಮ್ಮ ಕಾಂಟ್ಯಾಕ್ಟ್, ನಿಮ್ಮ ಕನೆಕ್ಷನ್, ನಿಮ್ಮ ಕಮ್ಯುನಿಕೇಷನ್ ಎಲ್ಲ ಜಾಸ್ತಿ ಆಗುತ್ತೆ. ಈ ರಿಲೇಷನ್ಶಿಪ್ ಇನ್ನೂ ಸ್ವಲ್ಪ ದಿನ ಚೆನ್ನಾಗಿ ನಡೆಯುತ್ತೆ ಮುಂದೆ. ಇದು ನಿಮ್ಮ ರೀಡಿಂಗ್ ಆಗಿದೆ. ಗುಡ್ ರೀಡಿಂಗ್, ಒಳ್ಳೆ ರೀಡಿಂಗ್ ಇದೆ. ಬಟ್ ನಿಮ್ಮ ಪರ್ಸನ್ಗೆ ಚಾಯ್ಸಸ್ ಇದೆ, ಒಳ್ಳೆ ಆಪ್ಷನ್ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಟ್ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ಅವರು ನಿಮ್ಮನ್ನ ಒಂದು ಒಳ್ಳೆ ಆಪ್ಷನ್, ಒಂದು ಬ್ಯೂಟಿಫುಲ್ ಆಪ್ಷನ್, ಇಂಥ ಒಳ್ಳೆ ಹುಡುಗಿ ನನಗೆ ಎಲ್ಲಿ ಸಿಗ್ತಾರೆ ಮತ್ತೆ ಅನ್ನೋ ಥರ ಅವ್ರಿಗೆ ಫೀಲ್ ಆಗುತ್ತೆ. ಅವ್ರು ನಿಮ್ಮ ಹತ್ರ ಮ್ಯಾರೇಜ್ ಪ್ರಪೋಸಲ್ಗೆ ಬರ್ತಾರೆ ಗೈಸ್. ಇನ್ನೊಂದು ಚಾನ್ಸ್ ಕೊಡು ನನಗೆ, ಸಾರಿ ಅಂತ ಅವರು ಹೇಳೋದು ಚಾನ್ಸಸ್ ಇದೆ ಇಲ್ಲಿ. ನಂಗೆ ಗೊತ್ತಾಗಲಿಲ್ಲ ಆವಾಗ ಅಟ್ರ್ಯಾಕ್ಷನಲ್ಲಿ, ನಾನು ಈ ತಪ್ಪು ಮಾಡಿಬಿಟ್ಟೆ, ಇನ್ನು ಮುಂದೆ ನಾನು ಹಾಗೆ ಮಾಡಲ್ಲ, ಈಗ ನನಗೆ ಗೊತ್ತಾಗಿದೆ, ಈಗ ನಾನು ಹೀಲ್ ಆಗಿದ್ದೀನಿ, ನಾನು ಮುಂಚಿನ ಥರ ಇಲ್ಲ, ನಾನು ಚೇಂಜ್ ಆಗಿದ್ದೀನಿ, ಹೀಗೆಲ್ಲ ಅವ್ರು ಹೇಳೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅಥವಾ ಈಗ ಆಲ್ರೆಡಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿರ್ಬೋದು. ಇಮೋಷ್ನಲಿ ಅವ್ರು ನಿಮ್ಮನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಮೋಷ್ನಲಿ ಅವ್ರು ನಿಮ್ಮನ್ನ ಮತ್ತೆ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವ್ರ ಕಪ್ ಆಫ್ ಲವ್ನ ಆಫರ್ ಮಾಡ್ತಾರೆ. ಆಫರ್ ಆಕ್ಸೆಪ್ಟ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಓಕೆ ಗೈಸ್, ಇದು ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಆಗಿದೆ. ಓಕೆ, ಇದು ನಿಮಗೆ ರೆಸನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟಲ್ಲಿ ಇದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆನಾ ಅಂತ ನನಗೆ ಹೇಳಿ. ಓಕೆ ಗೈಸ್, ಈ ಕಾರ್ಡ್ಸ್ ನಿಮ್ಮ ಎನರ್ಜಿ ಪಿಕ್ ಮಾಡಿದೆನಾ? ಇದು ಕಲೆಕ್ಟಿವ್ ರೀಡಿಂಗ್ ಅಲ್ವಾ, ಅದಕ್ಕೆ ಹೇಳ್ತಾ ಇರೋದು. Okay guys, let's meet you in my next video. Until then, take care. Bye bye.